ಹಲೋ ನಮಸ್ಕಾರ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೀಕ್ಷಕರೇ, ಇವತ್ತು ನಾನು ಬಂದಿರೋದು ಎಚ್ ಡಿ ಕೋಟೆಯಿಂದ 30 ಕಿಲೋಮೀಟರ್ ಅಂತರದಲ್ಲಿರುವ ಬಳ್ಳೆ ಎಲಿಫೆಂಟ್ ಕ್ಯಾಂಪ್ಗೆ. ನಿಮ್ಮೆಲ್ಲರ ಪ್ರೀತಿಯ ಅರ್ಜುನ ತುಂಬ ಸಂತೋಷದಿಂದ ಸಮಯ ಕಳೆದಂಥ ಈ ಸ್ಥಳ ಬಳ್ಳೆ ಎಲಿಫೆಂಟ್ ಕ್ಯಾಂಪ್. ಹಾಗೆಯೇ ಈಗ ಇಲ್ಲಿ ನೀವು ನೋಡ್ತಾ ಇರೋದು ಅರ್ಜುನನ ಸ್ಮಾರಕ ಕೂಡ ಇಲ್ಲೂ ಕೂಡ ನಿರ್ಮಾಣ ಆಗುತ್ತೆ. ಸೊ ಯತ್ಲೂರು ಅರಣ್ಯ ವ್ಯಾಪ್ತಿಯಲ್ಲೂ ಕೂಡ ಆಗಿದೆ, ಈ ಬಳ್ಳೆ ಕ್ಯಾಂಪಲ್ಲೂ ಕೂಡ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅಣ್ಣನವರು ಗಂಧದ ಗುಡಿ ಮೂವಿ ಶೂಟಿಂಗ್ಗೆ ಹೋಗ್ಬೇಕಿದ್ರೆ ಇದೇ ರೋಡು ಬಳ್ಳೆ ಎಲಿಫೆಂಟ್ ಕ್ಯಾಂಪು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮಾಸ್ತಮ್ಮ ದೇವಸ್ಥಾನ. ಇಲ್ಲಿ ಕೈ ಮುಗಿದು ಹೋಗ್ತಾರೆ ಈ ಕಾಡಿನ ದೇವತೆ ಮಾಸ್ತಮ್ಮನವರಿಗೆ. ಹಾಗೂ ಇಲ್ಲಿ ಇರತಕ್ಕಂಥ ಎಲ್ಲ ಹಾಡಿ ಜನಗಳಾಗಲಿ ಗಿರಿಜನರಾಗಲಿ ಎಲ್ಲರಿಗೂ ಈ ತಾಯಿ ಆಶೀರ್ವಾದ ಖಂಡಿತ ಇದೆ. ಹಾಗೆ ಎಲ್ಲರೂ ತುಂಬ ಸಂತೋಷದಿಂದಿದ್ದಾರೆ. ಸೊ ನಾನು ಕೂಡ ಎಲಿಫೆಂಟ್ ಕ್ಯಾಂಪ್ಗೆ ಇವತ್ತು ಬಂದೆ. ಆದರೆ ಒಂದೇ ಆನೆ ಇರೋದು, ಮಹೇಂದ್ರ ಆನೆ ಇಲ್ಲ, ಅದು ಕ್ಯಾಪ್ಚರ್ಗೆ ಹೋಗಿದೆ ರಾಮನಗರ ಅಂತ ಹೇಳಿದ್ರು. ಆದರೆ ಅರ್ಜುನನ ಸ್ಮಾರಕ ಕೂಡ ಇಲ್ಲಿ ಒಂದು ಮಾಡ್ತಾಯಿದ್ದಾರೆ. ಈಗ ಯಶ್ಲೂರಲ್ಲಿ ಒಂದು ಇದೆ, ಈಗ ಇಲ್ಲೂ ಕೂಡ ಮಾಡ್ತಾಯಿದ್ದಾರೆ. ಜಸ್ಟ್ ಈಗ ತಾನೇ ಇಲ್ಲಿ ಜಿಂಕೆಗಳೆಲ್ಲ ಪಾಸ್ ಆಗೋಯ್ತು. ಸೊ ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಫುಲ್ಲು ಫಾರೆಸ್ಟ್ ಏರಿಯಾ, ತುಂಬ ಅದ್ಭುತವಾಗಿದೆ. ಒಮ್ಮೆ ಇಲ್ಲಿ ನೀವು ಭೇಟಿ ಕೊಡ್ಬೋದು. ಸೊ ಸಫಾರಿ ಟೈಮ್ ಕೂಡ ಬೆಳಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಬರಬೇಕು. ಸೊ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಮಾಸ್ತಮ್ಮ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಬರೋಣ. ಅಣ್ಣವರು ಇಲ್ಲೇ ಬಂದು ಕೈ ಮುಗ್ದು ಹೋದಂಥ ಮಾಸ್ತಮ್ಮ ದೇವಸ್ಥಾನ. ಗಂಧದ ಗುಡಿ ಮೂವಿ ಶೂಟಿಂಗ್ ನಡಿಬೇಕಿದ್ರೆ ಈಗಾಗಲೇ ತುಂಬ ವರ್ಷಗಳೇ ಆಗಿದೆ ಶೂಟಿಂಗ್ ಮುಗಿದು. ಸೊ ದೇವಸ್ಥಾನನ ಈಗ ತುಂಬ ಅಪ್ಡೇಟ್ ಮಾಡಿದ್ದಾರೆ. ಒಬ್ಬರು ಫಾರೆಸ್ಟ್ ಆಫೀಸರ್ ಕೂಡ ಈ ದೇವಸ್ಥಾನನ ಉನ್ನತ ಶ್ರೇಣಿಲಿ ಒಂದು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರ ಫ್ಯಾಮಿಲಿಗೂ ಕೂಡ ಒಳ್ಳೆಯದಾಗಲಿ. ಅರಣ್ಯ ಇಲಾಖೆಯವರಿಗೆ ಯಾವಾಗಲೂ ದೇವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಹಾಗೆ ನಾನು ತುಂಬ ಖುಷಿ ಪಡೆದ ವಿಷಯ ಏನಪ್ಪ ಅಂದರೆ, ಅರಣ್ಯ ಇಲಾಖೆಗೆ ಸಪೋರ್ಟ್ ಮಾಡಿ ನಾವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು. ಏಕೆಂದರೆ ಕೆಲವರು ಏನೇನೋ ಮಾತಾಡ್ತಾರೆ, ಇರಲಿ, ಅದೆಲ್ಲ ಮಾಮೂಲಿ ಇದ್ದಿದ್ದೆ. ಹಾಗಾಗಿ ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕು. ಹಾಗೆ ಮಾವುತರ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಮಾಸ್ತಮ್ಮ ದೇವರ ಹತ್ರ ಬೇಡ್ಕೊಳ್ತೀನಿ. ಬನ್ನಿ ನೋಡೋಣ. ಅಲ್ಲಿ ನೋಡ್ತಾ ಇದ್ದೀರಲ್ವಾ, ಜಿಂಕೆಗಳು ಮೇಯ್ತಾರದು ನೋಡಿ, ದೇವಸ್ಥಾನದ ಹತ್ರ ಎಷ್ಟು ಚೆನ್ನಾಗಿ ಮೇಯ್ತಾ ಇದೆ.
ಅಂತ ಹೇಳಿ ಅದು ಯೂಟ್ಯೂಬ್ ಚಾನಲ್ ಅಂದ್ರೆ ಹಿಂದೆ ಇದು ಬೇರೆ ರೂಟಲ್ಲಿ ಮೂಡಿದ್ದು ಈ ದೇವರು. ಅವಳು ರೋಡ್ಗೆ ಬಂದಳ ಅಂತಂದ್ರೆ ಆಶ್ಚರ್ಯ ನಾವು. ಯಾಕೆ ಅಂದ್ರೆ ಅವಳು ಒಳಗಡೆ ಮುಡ್ಕೊಂಡಾಗ ಇವರು ಒಳಗಡೆ ಯಾರನ್ನು ಬಿಡಲ್ಲ, ಅವಳಿಗೆ ಗಂಡು ಕಡಿ ಎತ್ತಕ್ಕೂ ಆಗಲ್ಲ. ಅದಕ್ಕೋಸ್ಕರ ಇವ್ರ ಪ್ರತಿಮೆ ಭಾರಿ ನಿಷ್ಠೆಯಾದ ಒಂದು ದೇವರು. ನಾವು ಏನು ಬೇಡ್ಕೊಂಡು ಹೋಗಿರ್ತೀವಿ ಅದು ಒಳ್ಳೇದಾಯ್ತದ. ಸಾಕಲ್ವಾ? ಇದು ಹಳೆ ಮಸ್ತಿ ಗುಡಿಲಿ ಇತ್ತು ಅಲ್ಲಿ ರಾಜ್ಕುಮಾರ್ ಅದನ್ನೇ ಹೇಳುತ್ತೆ. ಈಗ ಅಲ್ಲಿಂದ ಬಂದು ಈ ಹಿಂದ್ಗಡೆ ನಮ್ಮ ದೇವಸ್ಥಾನ ಪಕ್ಕನೆ ಇಲ್ಲೇ ನೆಲೆಗೊಂಡು ಮೂಡಿದ ಮೇಲೆ ಒಂದು ದೇವಸ್ಥಾನ ಮಾಡಿ ಅದನ್ನ ಇವತ್ತು ನಡೀತಾ ಇರೋದು. ಗಂಧದ ಗುಡಿ ಫಿಲಂ ತೆಗೆದು ನಮ್ಮ ಹಳ ರೋಡ್ ಇಂದ ಮುಂದಕ್ಕೆ ಬರ್ತಾರೆ. ಆಮೇಲಿಂದ ಇಲ್ಲಿ ಅವಳು ಸ್ಥಾಪನೆ ಮಾಡ್ಬೇಕಾದ್ರೆ ಈ ರೋಡ್ ತೆರೆದ ಮೇಲೆ ಈ ಮರದಲ್ಲಿ ಬಂದು ಉದ್ಭವ ಆದ್ಮೇಲೆ ಇಲ್ಲಿ ಒಂದು ನೆಲೆಗೊಂಡು ಪೂಜೆ ನಡೀತಾ ಅದ. ಅಂದ್ರೆ ನಾವೇನು ಬೇಡ್ಕೊಂಡು ಹೋಗಿರ್ತೀವಿ ಅದೆಲ್ಲ ಈಡೇರ್ತಾ ಅದ. ಇವಾಗ ಅಲ್ಲಿ ಗಿರಿಜನರಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ತುಂಬ ಖುಷಿಯಾಗಿದೆ. ಯಾಕೆಂದರೆ ಇಲ್ಲಿ ಮಾಸ್ತಿಯಮ್ಮ ದೇವಸ್ಥಾನಕ್ಕೆ ಹಿಂದೆ ಮಾಸ್ತಿಯಮ್ಮ ದೇವಸ್ಥಾನ ಮೂಡಿದಂಥ ಮಾಸ್ತಿಯಮ್ಮ ದೇವಸ್ಥಾನ ಇರೋದು ಇನ್ನೂ ಹೊಳೆ ಪಕ್ಕದಲ್ಲಿ. ಆದರೆ ಅಲ್ಲಿಂದ ವಿಗ್ರಹನ ತಂದು ಅಲ್ಲಿ ಮುಳುಗಡೆ ಆದಮೇಲೆ ಇಲ್ಲಿ ರೋಡ್ ಸೈಡಲ್ಲಿ ಒಬ್ಬರು ಫಾರೆಸ್ಟ್ ಆಫೀಸರ್ ಅವರು ತುಂಬ ಅದ್ಭುತವಾದಂಥ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಅದನ್ನು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ತುಂಬ ಒಳ್ಳೆ ಪವರ್ಫುಲ್ ದೇವತೆ ಅಂತಲೇ ಕೂಡ ಹೇಳ್ಬೋದು. ಎಲ್ಲರೂ ತುಂಬ ಅದ್ಭುತವಾಗಿ ಹೇಳ್ತಾರೆ, ಸರ್ ಎಲ್ಲ ನೀವು ಏನು ಅನ್ಕೋಗಿರ್ತೀರೋ ಅದೆಲ್ಲ ಖಂಡಿತ ಆಗುತ್ತೆ ಸರ್, ತುಂಬ ಹೀರೋಗಳು ಬರ್ತಾ ಇರ್ತಾರೆ ಸರ್ ಇಲ್ಲಿ ಅಂತ ಹೇಳ್ತಾಯಿದ್ರು. ಸೊ ನನಗೂ ತುಂಬ ಖುಷಿಯಾಯಿತು. ಸೊ ಈಗ ಅದಕ್ಕಾಗಿ ನಾನು ಬೇರೆ ಕಡೆ ಆಡಿ ಜನನ ಮಾತಾಡ್ಸ್ಕೊಬರೋಣ ಅಂತ ಹೊರಟಿದ್ದೀನಿ. ನೋಡ್ಕೊಬರೋಣ ಬನ್ನಿ. ಬಾಯ್. ಇವಾಗ ನೀವು ನೋಡ್ತಾ ಇರೋದು ಅರ್ಜುನ ಆನೆಯ ಇನ್ನೊಂದು ಸ್ಮಾರಕ ರೆಡಿ ಆಗ್ತಾ ಇದೆ. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಅದನ್ನು ಇಲ್ಲೇ ಬಳ್ಳೆ ಎಲಿಫೆಂಟ್ ಕ್ಯಾಂಪಿನಲ್ಲಿ ಅವನಿದ್ದಂಥ ಜಾಗದಲ್ಲೇ ಕೂಡ ಅವರು ನಿಲ್ಲಿಸೋದಕ್ಕೆ ಇಲ್ಲಿ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಮೊನ್ನೆ ಕೂಡ ಯಶರೂರಲ್ಲಿ ನಿಲ್ಲಿಸಾಯಿತು. ಸೊ ಇವಾಗ ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ.